ಬಿಡದಿ ಟೌನ್ಶಿಪ್ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತು. ಕಳೆದ 1.5 ವರ್ಷಗಳಿಂದ ಆ ಭಾಗದ ಜನ ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಕೂಡ ಆ ಹಳ್ಳಿಗೆ ಹೋಗಿ ಆ ಟೌನ್ಶಿಪ್ ವ್ಯಾಪ್ತಿಗೆ ಬರುವಂತಹ ಹಳ್ಳಿಗಳಿಗೆ ಹೋಗಿ ಅಲ್ಲಿಯ ಜನರನ್ನ ಮಾತನಾಡಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಅಲ್ಲಿಯ ರೆಸ್ಪಾನ್ಸ್ ಹೇಗಿತ್ತು? ಜನ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. 430ಕ್ಕಿಂತ ಹೆಚ್ಚು ದಿನಗಳ ಹೋರಾಟ, 1.5 ವರ್ಷಕ್ಕಿಂತ ಹೆಚ್ಚು ದಿನಗಳ ಹೋರಾಟ. ಪ್ರಾಣ ಬೇಕಾದರೂ ಬಿಡ್ತೀವಿ, ನಾವು ನಮ್ಮ ಜಮೀನನ್ನು ಬಿಡಲ್ಲ. ನಾವು ಕೂಡ ನೋಡೋದಕ್ಕೆ ಹೋದ್ವಿ. DK ಶಿವಕುಮಾರ್ ಅವರು ಹೇಳ್ದಂಗೆ ಅದು ಬಂಜರು ಭೂಮಿನಾ, ಅದು ಬರಡು ಭೂಮಿನಾ ಅಂತ. ಖಂಡಿತ ಇಲ್ಲ. ನಾವು ಅತಿ ಎತ್ತರದ ವಾಟರ್ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಅಲ್ಲಿ ದೃಶ್ಯಾವಳಿಗಳನ್ನು ತೋರಿಸಿದ್ವಿ. ಇರುವಂತಹ 500 ಎಕರೆ ಪ್ರದೇಶವನ್ನು ನೋಡಿ DK ಶಿವಕುಮಾರ್ ಅವರೇ ಹೆಂಗಿದೆ, ಎಷ್ಟು ಹಸಿರಾಗಿದೆ ಅನ್ನುವಂಥದ್ದು ಕೂಡ. ಆದರೆ ಇಷ್ಟು ದಿನಗಳ ಹೋರಾಟ, ಅದರ ಜೊತೆಗೆ JDSನ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಜನರ ಸಮಸ್ಯೆಗಳನ್ನು ಆಲಿಸ್ತಾರೆ. ನಿಮ್ಮ ಜೊತೆಗೆ ನಾನು ಸದಾ ಇರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಬರೀ 1 ದಿನದ ಹೋರಾಟ ಅಲ್ಲ, ನಾವು ಕಾನೂನು ಹೋರಾಟ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅಲ್ಲಿರುವಂತಹ ಧೈರ್ಯದ ರೈತರಿಗೆ ಧೈರ್ಯ ತುಂಬುವಂತಹ ಕೆಲಸ ಕೂಡ ಮಾಡ್ತಾರೆ. ಈಗ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಬಿಡದಿ ಟೌನ್ಶಿಪ್ ವಿವಾದದ ಮಧ್ಯೆಯೇ ಅಂತಿಮ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿರೋದು. ಈಗೇನು ಮಾಡ್ತಾರೆ? ಅಲ್ಲಿಯ ರೈತರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರ್ರಿ. ಅಲ್ಲಿ ಯಾರೂ ಕೂಡ 200-300 ಎಕರೆ ಇಟ್ಕೊಂಡಿರೋರಿಲ್ಲ, 20-30 ಎಕರೆ ಇಟ್ಕೊಂಡಿರೋರಿಲ್ಲ ರೀ. 10 ಗುಂಟೆ 20 ಗುಂಟೆಲೇನೆ ಹೆಂಗೋ ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡೋರಿದ್ದಾರೆ. ದಿನಕ್ಕೆ 20-30 ಲೀಟ್ರು ಹಾಲು ಹಾಕ್ಕೊಂಡು ಇರೋ ಅಲ್ಪ ಸ್ವಲ್ಪ ಜಮೀನಲ್ಲೇ ರೇಷ್ಮೆ ಬೆಳ್ಕೊಂಡಿದ್ದಾರೆ. ಅಲ್ಲಿ ಬರೀ ರೇಷ್ಮೆ ಅಷ್ಟೇ ಅಲ್ಲ, ಪ್ರತಿಯೊಂದು ಆಹಾರ ಧಾನ್ಯಗಳನ್ನು ಕೂಡ ಬೆಳೀತಾರೆ. ರೇಷ್ಮೆಯಿಂದ ಹಣ್ಣುಗಳಿಂದ ಹಿಡಿದು ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ಮಾವಿನ ತೋಟ ಇದೆ. ನೋಡಿ, ಈಗ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಪೈಪೋಟಿಗೂ ಕೂಡ ಕಾರಣ ಆಗಿದೆ. ವಿರೋಧ ಪಕ್ಷದವರು, ರೈತರು ಈ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ಬೈಕ್ ಚಲೋ ಕೂಡ ಮಾಡಿದ್ರು. ಅವರ ವಿರುದ್ಧ FIR ಅನ್ನು ಕೂಡ ಹಾಕಿಸಲಾಗಿದೆ. ಈ ನಡುವೆಯೇ ಸರ್ಕಾರ ಈಗ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿರೋದು. ನೋಡಿ, ಸರ್ಕಾರ ಯೋಜನೆಯನ್ನು ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಈ ಯೋಜನೆಯ ಮೊದಲ ಹಂತದಲ್ಲೇ ಸುಮಾರು 500 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಕ್ರಮವನ್ನು ಆರಂಭಿಸಿದೆ. ಮೊದಲ ಹಂತದ ಭೂಸ್ವಾಧೀನ ರಾಮನಗರ, ಹಾರೋಹಳ್ಳಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಈ ಪ್ರದೇಶದಲ್ಲಿರುವಂತಹ ರೈತರ ಕೃಷಿ ಭೂಮಿಯನ್ನು ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಕಬಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾವು ಅಲ್ಲಿ ಹೋಗಿ ಪ್ರತಿಯೊಬ್ಬರನ್ನ ಕೂಡ ಮಾತನಾಡಿಸಿದ್ವಿ. ನೀವೆಲ್ಲರೂ ಕೂಡ ನೋಡಿದ್ರಿ. ಪ್ರಾಣ ಬೇಕಾದರೂ ಬಿಡ್ತೀವಿ, ನಾವು ನಮ್ಮ ಜಮೀನನ್ನು ಬಿಡಲ್ಲ, ನಾವಿಲ್ಲೇ ಸಮಾಧಿಯಾದರೂ ಪರವಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ವೀಕ್ಷಕರೇ, 1 ದಿನ 2 ದಿನದ ಹೋರಾಟ ಅಲ್ಲ ರೈತರು ಮಾಡ್ತಾ ಇರೋದು. ರೈತರ ಹೋರಾಟ ಸುಮಾರು 450 ದಿನಕ್ಕೂ ಹೆಚ್ಚು. ಈಗ ಬಿಡದಿ ಟೌನ್ಶಿಪ್ಗಾಗಿ ಅಂತಿಮವಾದಂತಹ ಅಧಿಸೂಚನೆಯನ್ನು ಹೊರಡಿಸಿದೆಯಲ್ಲ, DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಿದ್ದಾರಲ್ವಾ, ಅವ್ರಿಗಿರುವಂತಹ 2 ವರ್ಷದ ಅವಧಿಯಲ್ಲಿ ಖಂಡಿತ ಮಾಡಲಿ, ನಮ್ಮ ಸಪೋರ್ಟ್ ಇದೆ. DK ಶಿವಕುಮಾರ್ ಸರ್, ನಾವು ನಿಮಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಸ್ಪೀಡ್ ನ್ಯೂಸ್ ಕನ್ನಡದ ವತಿಯಿಂದ ದಯವಿಟ್ಟು ನೀವು ಇವರು ರೈತರೇ ಅಲ್ಲ, ಇದು ಬಂಜರು ಭೂಮಿ, ಇಲ್ಲೇನು ಬೆಳೆದೇ ಇಲ್ಲ ಅಂತೀರಲ್ಲ, 1 ದಿನ ನೀವು ಫ್ರೀ ಮಾಡ್ಕೊಂಡು ಸುತ್ತಮುತ್ತ ಇರುವಂತಹ ಪರಿಸರವನ್ನು ನೋಡ್ಕೊಂಬನ್ನಿ. ನಿಮಗೆ ಗೊತ್ತಾಗುತ್ತೆ. ರೈತರಲ್ವಾ, ಇದೆಲ್ಲ ಅದಾಗೆ ಬೆಳ್ಕೊಂಬಿಡ್ತಾ ಹೆಂಗೆ ಸಾಧ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಪ್ರತಿ ಎಕರೆ ಭೂಮಿಗೆ ಕನಿಷ್ಠ 2.07 ಕೋಟಿ ರೂಪಾಯಿಯಿಂದ 2.5 ಕೋಟಿ ರೂಪಾಯಿವರೆಗೆ ನೀಡುವಂತೆ ಪ್ರಸ್ತಾಪ ಕೂಡ ಮಾಡಲಾಗಿದೆ. ಸೊ ಅದರ ಜೊತೆಗೆ 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನು ರೈತರಿಗೆ ಹಿಂತಿರುಗಿಸಿ ನೀಡುವ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ. ಅಂದರೆ ರೈತರು ಹಣ ಮತ್ತು ಅಭಿವೃದ್ಧಿಪಡಿಸಿದ ಭೂಮಿ ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ರೈತ ವಿರೋಧವೇ ಮುಖ್ಯ ಅಂಶವಾಗಿ ಕಾಣಿಸ್ತಾ ಇದೆ. ಇಲ್ಲಿ ತಮ್ಮ ಕೃಷಿ ಭೂಮಿಯನ್ನು ಕಳ್ಕೊಳ್ಬಾರ್ದು, ಜೀವನೋಪಾಯಕ್ಕೆ ಹಾನಿಯಾಗಬಾರ್ದು ಎಂಬ ಕಾರಣಕ್ಕೆ ರೈತರು ಹಗಲು ರಾತ್ರಿ ಎನ್ನದೇ ಅಲ್ಲಿ ಸೊಳ್ಳೆಗಳನ್ನ ಕಡಿಸ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತಹ MLA ಸ್ಥಳಕ್ಕೆ ಬಂದಿಲ್ಲ.
ಮುಖ್ಯಮಂತ್ರಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಈಗಲಾದರೂ ಕಣ್ಣು ಬಿಟ್ಟು ನೋಡಿ, ಅಲ್ಲಿರೋರು ರೈತರ ಏನು, ಒಬ್ಬ ರೈತನ ಮಗ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಸರ್. ಅವರಾದರೂ ಕಣ್ಬಿಟ್ಟು ನೋಡಬೇಕಾಗತ್ತೆ. 3 ಗ್ರಾಮಗಳ ಒಟ್ಟು 518 ಎಕರೆ ಭೂಮಿ ಸ್ವಾಧೀನಕ್ಕೆ ಮುಂದಾಗಿರುವಂಥದ್ದು. ಬಿಡದಿ ಹೋಬಳಿಯ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಈ 3 ಗ್ರಾಮಗಳಲ್ಲಿ ಅನೇಕ ರೈತರು ಈಗ ಕೃಷಿ ಭೂಮಿಯನ್ನು ಕಳ್ಕೊಳ್ಳುವಂತಹ ಆತಂಕದಲ್ಲಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ.